ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು, ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಅಕಾಡೆಮಿ ಶುರು ಆಗಿ 6 ತಿಂಗಳ ಮೇಲಾಯಿತು. ನಾವು ಸ್ವಂತ ಅನಿಸಿದ್ರೆ ಆವತ್ತೇ ಬಂದಿರೋನು. ಅರ್ಜಿ ನೋಡಿ ಪರಿಸ್ಥಿತಿ ಅರಿವಾಯ್ತು ಅಂತಾನೆ. ಸುಳ್ಳಲ್ವಾ? ಅವನೇನು ಹೊರದೇಶದವನಲ್ಲ, ಮೂಲತಃ ಇಲ್ಲಿ ಅವನೇ. ಪರಸ್ಪರ ಪರಿಚಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲಿ ಇಲ್ಲಿ ನೆಂಟಸ್ಕೇನೋ ಬೆಸ್ಕೊಂಡಿದೆ. ಹಾಗಿದ್ದಾಗ ನಮ್ಮ ಪರಿಸ್ಥಿತಿ ಅವನಿಗೆ ಅರಿವೇ ಇರಲಿಲ್ಲ ಅನ್ನೋದು ನಾಟಕ ಆಗತ್ತೆ. ಬಂದು ಕೇಳಿ ಅನ್ನೋ ಭಾವ ಅವನಲ್ಲಿತ್ತು. ಸ್ವಂತದವರು ಕಷ್ಟದಲ್ಲಿದ್ದರೆ ಕೇಳೋವರೆಗೂ ಕಾಯಬಾರ್ದು, ಕೊಟ್ಟು ಮುಂದಕ್ಕೆ ಹೋಗಬೇಕು. ಕೇಳೋವರೆಗೂ ಕಾದ್ರೆ ಸ್ವಂತದವರು ಅಂತ ಎಲ್ಲಾಯ್ತು? ಅಭಿಮಾನಕ್ಕೆ ಭಂಗ ಬೇಡ. ಕೆಲಸ ಕೊಡ್ತೀನಿ ಅಂತಿದ್ದಾನೆ, ಅದಕ್ಕೆ ಸಂಬಳ ಕೊಡ್ತಾನೆ. ದುಡುವುದಕ್ಕೆ ಪ್ರತಿಫಲ ಅಲ್ವಾ? ಇದು ಅಭಿಮಾನಕ್ಕೆ ಭಂಗ ಅಲ್ಲ. ನಾನು ಓದಿರೋದು MA ಜರ್ನಲಿಸಮ್, ಅದಕ್ಕೆ ಸಂಬಂಧಪಟ್ಟ ಕೆಲಸ ಇಲ್ಲ ಅಂತಿದ್ದಾನೆ. ಅಲ್ಲಿಗೇನು, ನನಗೆ ಸಂಬಳ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಕೆಲಸ ಸೃಷ್ಟಿಸ್ತಿದ್ದಾನೆ. ಸಹಾಯ ಮಾಡಬೇಕು ಅನ್ನೋ ಮನಸ್ಸಿತ್ತಲ್ವಾ? ನಾನು ಅರ್ಜಿ ಹಾಕಿದ್ದೆ, ಉತ್ತರ ಕೊಟ್ಟಿದ್ರೆ ಸಾಕಿತ್ತು. ಮನೆಯವರೆಗೂ ಬಂದು ನಿನ್ನ ಓದಿಗೆ ತಕ್ಕ ಕೆಲಸ ಇಲ್ಲ ಅಂತ ಹೇಳಿ ನಂತರ ನಿನಗಾಗಿ ಒಂದು ಕೆಲಸ ಸೃಷ್ಟಿಸ್ತೀನಿ ಅಂದರೆ ಬೇಡಪ್ಪ. ಇಷ್ಟು ಸೂಕ್ಷ್ಮ ಆಗೋ ಅವಶ್ಯಕತೆ ಇದೆಯಾ? ನಾನು ಹೆಣ್ಣು, ನನಗೆ ಅದರ ಅವಶ್ಯಕತೆ ಇದೆ. ನಮಗೆ ಆದಾಯದ ಅವಶ್ಯಕತೆ ಇದೆ. ಅಷ್ಟು ತುರ್ತಾದ ದಿನ ಪ್ರಪಂಚದ ಎದುರು ಕೈ ಚಾಚಿದ್ರೆ ಆಯಿತು, ಪರಿಚಯಸ್ತ್ರ ಎದುರು ಬೇಡ. ತುಂಬಿಕೊಂಡಿದ್ದಿ, ಹರಿಯಬಿಡು. ಬೇಡ, ನೋವಾಗತ್ತೆ. ಮನಸ್ಸು ನಿರಾಳವಾಗದೆ ನಿದ್ದೆ ಬರಲ್ವೇ? ಹೇಳು. ಅದು ಯಾವುದೋ ಒಂದು ಹಾಸ್ಟೆಲು, ಅಲ್ಲಿ ನಾನು ಒಂಟಿ ಇದ್ದೆ. ಮನೆಯ ಸಂಪರ್ಕ ಅಷ್ಟಿರಲಿಲ್ಲ. ದಿನ ಸಂಜೆ 5 ಗಂಟೆಗೆ ಸಿಗ್ತಿದ್ದ.
ಉದ್ದ ನಡ್ಕೊಂಡು ಹೋಗ್ತಿದ್ವಿ. ಮೂಲೆಯಲ್ಲಿ ಒಂದು ಹೋಟ್ಲಿತ್ತು, ಅಲ್ಲೊಂದು ಕಪ್ ಟೀ, ನಂತರ ಪಾರ್ಕು, ಅಲ್ಲೊಂದು ಅಗಾಧವಾದ ಮರ ಇತ್ತು. ಬುಡದಲ್ಲಿ ನಾನು ಕೂತಿರ್ತಿದ್ದೆ. ಅವನು ಒಂದೇ ಸಮ ಮಾತಾಡ್ತಿದ್ದ, ನಾನು ಮೌನವಾಗೇ ಇರ್ತಿದ್ದೆ. ಕತ್ಲಾಗ್ತಿದ್ದ ಹಾಗೆ ಮತ್ತೆ ವಾಪಸ್ ನಡ್ಕೊಂಡು ಹೋಗ್ತಿದ್ವಿ. ನನ್ನ ಮನಸ್ಸಿನಲ್ಲಿ ಒಂದು ಭ್ರಮೆ ಇತ್ತು, ನಮ್ಮ ಇಬ್ಬರ ಮಧ್ಯ ಒಂದು ನೆಂಟಸ್ತಿಕೆ ಬೆಳೆದಿದೆ ಅಂತ. ವಯಸ್ಸು ಕಳೆದಿದೆ, ಭ್ರಮೆ ಹರಿದಿದೆ. ಹುಡುಗರಿಗೆ ವಯಸ್ಸಿನಲ್ಲಿ ಬಡಬಡಿಸೋದಿಕ್ಕೆ ಸುಂದರವಾದ ಹೆಣ್ಣುಗಳ ಸಖ್ಯ ಬೇಕು. ನೆಂಟಸ್ತಿಕೆ ಬಗ್ಗೆ ನವಿರಾದ ನೆನಪುಗಳಿದೆ. ಅಷ್ಟು ಸಾಕು, ಹೋಗು. ಏನು? ಏನಿಲ್ಲ. ನಿನಗೆ ಭ್ರಮೆ. ನಾನಲ್ಲಿ ಕೆಲಸಕ್ಕೆ ಅಂತ ಹೋದರೆ ಹಳೆ ನೆನಪುಗಳು ಮರುಕಳಿಸುತ್ತವೆ. ನೆಂಟಸ್ತಿಗೆ ಮೊಳೆಯತ್ತೆ ಬೆಳೆಯತ್ತೆ ಅಂತನಾ? ಅವನೇನು ಪೃಥ್ವಿರಾಜನ? ಕುದುರೆ ಮೇಲೆ ಬರ್ತಾನೆ, ನಾನು ಸಂಯುಕ್ತೆ ಉಪ್ಪರಿಗೆ ಮೇಲೆ ಕಾಯ್ತಾ ಇರ್ತೀನಿ. ಅವನು ಬರ್ತಿದ್ದಾಗೆ ಹಾರ್ಕೋತೀನಿ. ಕುದುರೆ ನಾಗಾಲೋಟದಲ್ಲಿ ಓಡುತ್ತೆ. ಎಲ್ಲಿಗೋಡುತ್ತೆ? 40 ವರ್ಷ ಸಂಸಾರ ಮಾಡಿದೆ. ನಿನ್ನ ಹೆಂಡತಿ ನಿನಗೆ ಅರ್ಥ ಆಗಿದ್ಲ. ಹೊತ್ತಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು. ಆಗೊಮ್ಮೆ ಈಗೊಮ್ಮೆ ದೈಹಿಕ ಸುಖಕ್ಕಾಗಿ ಹೆಣ್ಣು ಬೇಕು. ಅಷ್ಟೇ ಅಲ್ವಾ? ಹೆಂಡತಿನೇ ಅರ್ಥ ಆಗಲಿಲ್ಲ, ಇನ್ನು ಮಗಳಲ್ಲಿ ಅರ್ಥ ಆಗ್ತಾಳೆ? ಹೋಗಿ ಮಲಕ್ಕೋ. ನನಗೆ ದುಃಖ ಇಲ್ಲ, ಕೋಪ ಬಂದಿದೆ. ಐ ಆಮ್ ಜಸ್ಟ್ ಆಂಗ್ರಿ. ಕೆದಕ್ಬೇಡ. $10 ಲಕ್ಷ ಪ್ರಾವಿಡೆಂಟ್ ಫಂಡ್ ಬರಬೇಕಿತ್ತು ಅಂತಿದ್ದೆ. ಇನ್ನೂ ಕೊಟ್ಟಿಲ್ಲ. ಒಂದು ಅರ್ಜಿ ಹಾಕೋ. ಅವ್ರ ಜವಾಬ್ದಾರಿ, ಅವ್ರು ಕೊಡಬೇಕು. ಅರುಂಧತಿ ಅಂತಾರೆ, ನಡೀತಿರೋ ಕೋರ್ಟ್ ಕೇಸ್ಗೂ ಪೆನ್ಷನ್ ಸೆಟಲ್ಮೆಂಟ್ಗೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ. ಹೌದು. ಮತ್ತೆ ಒಂದು ಅರ್ಜಿ ಹಾಕೋ. ಅದು ಅವರದ್ದೇ ಜವಾಬ್ದಾರಿ, ಅವರೇ ಕೊಡಬೇಕು. ನಿನ್ನ ಹಕ್ಕಿನ ಹಣಕ್ಕೆ ಅರ್ಜಿ ಹಾಕಕ್ಕೆ ನಿನಗೆ ಅಭಿಮಾನ ಅಡ್ಡ ಬರುತ್ತೆ. ನಾನು ಭಿಕ್ಷೆಗೆ ಕೈ ಚಾಚ್ಲಾ? ಹೆಣ್ಣು ಸೋತಾಗಿರ್ತಾಳೆ, ಯಾವತ್ತೂ ಸೋತಿರಲ್ಲ. ಸೋತದ್ದು ಹೆಣ್ಣೆ ಅಲ್ಲ. ಹೋಗು. ಗಂಡಸಿನ ಗುರುತು ಅಹಂಕಾರವಂತೆ, ಹೆಂಗಸಿನದ್ದು ಅಭಿಮಾನವಂತೆ. ಮನೆಯಲ್ಲಿ ಈ ವಿಷಯ ಮಾತಾಡೋಕ್ಕಾಗಲ್ಲ, ವಸು ಇರ್ತಾಳೆ. ಅದೇ ಆಫೀಸಿಗೆ ಹುಡ್ಕೊಂಡ್ಬಂದೆ. ಕೆಲಸದಲ್ಲಿ ಮುಳುಗಿದ್ದೆ, ಕತ್ಲಾಗಿದ್ದೆ ಗೊತ್ತಾಗಿಲ್ಲ. ಹೇಳಿ. ಮದುವೆಯಾದಾಗ ನನಗೆ 20 ವರ್ಷ ವಯಸ್ಸು. ಆಗಷ್ಟೇ ಕೆಲಸ ಸಿಕ್ಕಿತ್ತು. ಅಂಬುಜಾಗೆ 17 ದಾಟಿರಲಿಲ್ಲ. ವರ್ಷದೊಳಗೆ ವಸು ಹುಟ್ಟಿದ್ದು. ಅದಾಗಿ 16 ವರ್ಷದ ನಂತರ ಅರುಣ ಹುಟ್ಟಿದ್ದು. ಅದು ಬಯಸಿ ಹರಕೆ ಹೊತ್ತು ಪಡೆದದ್ದು. ನನ್ನ ಪ್ರಾಮಾಣಿಕತೆ ಬದುಕಿಗೆ ಮುಳುವಾಗಿತ್ತು. 3 ತಿಂಗಳು 6 ತಿಂಗಳಿಗೆ ವರ್ಗ ಆಗೋದು,
ಹಾಗಾಗಿ ವಸು ಹಳ್ಳಿಯಲ್ಲಿ ಅಮ್ಮನೊಟ್ಟಿಗೆ ಉಳಿದ್ಲು. ಶಾಲಾ ವಿದ್ಯಾಭ್ಯಾಸ ಅಲ್ಲೇ ಕಳೀತು. ಇನ್ನು ಕಾಲೇಜು ಹಾಸ್ಟೆಲ್ ಸೇರಿದ್ಲು. ನಂತರ ಕೆಲಸಕ್ಕೆ ಸೇರಿಕೊಂಡ್ಳು. ಅಂಬುಜ ಸತ್ತ ಮೇಲೇ ಅವಳು ನನ್ನೊಟ್ಟಿಗೆ ನೆಲೆ ಊರಿದ್ದು. ಅರುಣ ಉದ್ದಕ್ಕೂ ನಮ್ಮೊಟ್ಟಿಗೇನೆ ಇದ್ದ. ಸ್ವಾಭಾವಿಕನೇ, ಗಂಡು ಯಾವತ್ತಿಗೂ ಸ್ವಂತ, ಹೆಣ್ಣು ಹಾಗಲ್ಲ. ಕೊಟ್ಟು ಕೈ ತೊಳ್ಕೊಳ್ಳೋದು, ಅದಾಗಲಿಲ್ಲ ಅಂದರೆ ಬಿಟ್ಟು ಬದುಕೋದು. ಈಗ ಕಾಲ ಬದಲಾಗಿದೆ. ನಾವು ಅನುಭವಿಸಿ ಆಯ್ತಲ್ಲ. ತಪ್ಪಾಗಿದೆ. ನನ್ನಿಂದ ಅವಳಿಗೆ ಮೋಸ ಆಗಿದೆ. ಪರಿಹಾರ ನನ್ನ ಕರ್ತವ್ಯ. ಸಾಧ್ಯ ಆಗಬಹುದಾ? ಏನು ಏನು ಪರಿಹಾರ ಆಗುತ್ತೆ ನಿಮ್ಮ ಕೈಯಿಂದ? ಹಣ ಇಲ್ಲ, ಆಸ್ತಿ ಇಲ್ಲ, ಅಲ್ಲಿಗೆ ಬದುಕಿಗೆ ಯಾವ ಆಧಾರನೂ ಕೊಡೋಕ್ಕಾಗಲ್ಲ. ಒಂದು ಪರ್ಮನೆಂಟ್ ಕೆಲಸ, ಅದು ಆಗದ ಮಾತು. ಅವರಿಗೆ ವಯಸ್ಸು ಮೀರಿದೆ. ಓದಿರೋದು MA ಜರ್ನಲಿಸಮ್ಮು, ಸದ್ಯಕ್ಕೆ ಡಿಮ್ಯಾಂಡ್ ಇಲ್ಲ. ಇನ್ನು ಮದುವೆ ಈ ವಯಸ್ಸಲ್ಲಿ ಆಗುತ್ತಾ? ಸಾಧ್ಯನಾ? ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇತ್ತು, ಈಗಲೂ ಇದೆ. ನೀವು ಸಭ್ಯರು, ಹೌದು. ಪ್ರಾಮಾಣಿಕರು, ಸತ್ಯಾನೇ. ಸೌಜನ್ಯದ ಮೂರ್ತಿ, ಅದೂ ಹೌದು. ಆದರೆ ಮಗಳ ವಿಷಯದಲ್ಲಿ ಅಪ್ಪ ಆಗಲಿಲ್ಲ. ಕೇವಲ ಗಂಡಸಾಗಿ ಉಳಿದ್ರಿ. ಸಾರಿ. ಕ್ಷಮಿಸಿ, ನಾನು ದನಿ ಏರಿಸಬಾರ್ದಾಗಿತ್ತು. ನನ್ನ ಬದುಕಿನ ಆಕ್ರೋಶನ ನಿಮ್ಮ ಮೇಲೆ ಕಾರದೆ. ಸಾರಿ. ಹೇಳಿ. ವಸು ಕಾಲೇಜಲ್ಲಿದ್ದಾಗ ಅವಳಿಗಿಂತ ಒಬ್ಬ ಸೀನಿಯರ್ ಇದ್ದ. ವಸುಗೆ ಅವನೊಟ್ಟಿಗೆ ಸಂಪರ್ಕ ಇತ್ತು ಅನ್ನೋ ಸುದ್ದಿ ಇತ್ತು. ಇಬ್ಬರು ಸಂಜೆ ಹೊತ್ತು ಒಟ್ಟಿಗೆ ಸುತ್ತಾಡಕ್ಕೆ ಹೋಗ್ತಿದ್ರಂತೆ. ವಸು ಸಭ್ಯೆ, ಅದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಓದು ಮುಗಿದು ಕೆಲಸಕ್ಕೆ ಸೇರಿದ ಮೇಲೆ ಅವನು ಒಂದು ಸರ್ತಿ ಮನೆಗೆ ಬಂದಿದ್ದ. ಮದುವೆ ಪ್ರಸ್ತಾಪನೂ ಮಾಡಿದ್ದ. ಆಗ ನಾನು ಅಧಿಕಾರದ ಹುದ್ದೆಯಲ್ಲಿದ್ದೆ, ವೇದಿಕೆಗಳಲ್ಲಿ ಮೆರೀತಾ ಇದ್ದೆ. ಅರುಣ PUCಲಿ ರ್ಯಾಂಕ್ ಬಂದು MBBSಗೆ ಮೆರಿಟ್ ಸೀಟ್ ಸಿಕ್ಕಿತ್ತು. ಮನ್ನಣೆಯ ಮದ, ಗೆಲುವಿನ ಅಹಂಕಾರ ಮೈ ಮನಸ್ಸು ತುಂಬಿತ್ತು. ನನ್ನ ಮಗಳ ಮದುವೆ ನಾನು ನಿರ್ಧರಿಸಿ ಮಾಡಬೇಕು. ಅವನೇನು ಹೇಳೋದು? ಉಡಾಫೆ ಮಾತಾಡದೆ. ಮೊದಲು ನಿಮ್ಮ ಬದುಕಿನಲ್ಲಿ ಒಂದು ನೆಲೆ ಕಂಡುಕೊಳ್ಳಿ, ನಂತರ ಬನ್ನಿ. ಈ ಪ್ರೀತಿ ಪ್ರೇಮ ಎಲ್ಲ ಭ್ರಮೆ. ಅವನು ಮತ್ತೆ ಬರಲಿಲ್ಲ. ನಾನು ನನ್ನ ಲೋಕದಲ್ಲೇ ಇದ್ದೆ. ಕಾಲ ಕಳೆದೇ ಹೋಯಿತು. ಅರುಣ MBBS ಮುಗಿಸಿ ಯಾರನ್ನೋ ಪ್ರೀತಿಸಿ ಹೇಳ್ದೆ ಕೇಳದೆ ಮದುವೆಯಾಗಿ ದೇಶನೇ ಬಿಟ್ಟು ಹೋದ. ಅಂಬುಜಾ ಡಿಪ್ರೆಷನ್ಗೆ ಹೋದ್ಲು. ಇದೆಲ್ಲದರ ನಡುವೆ ವಸುವಿನ ಬದುಕು ಕಳೆದೇ ಹೋಯಿತು. ಈಗ ಅವನು ಇಲ್ಲಿಗೆ ಬಂದಿದ್ದಾನೆ. ಅದ್ಯಾವುದೋ ಒಂದು ಅಕಾಡೆಮಿ ಅಂತ ನಡೆಸ್ತಾ ಇದ್ದಾನೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಅಂತ ಮಾಡ್ತಾ ಇದ್ದಾನೆ. ವಿಚಾರಿಸ್ದೆ, ಮದುವೆ ಆಗಿಲ್ಲ. ವಸು ಹತ್ರ ಪ್ರಸ್ತಾಪಿಸೋದಕ್ಕೆ ನನಗೆ ಭಯ. ನೀನು ಪ್ರಸ್ತಾಪಿಸ್ತೀಯಾ? ಬದುಕು ಮುಗಿದಿದೆ, ಸಾವು ಸನ್ನಿಹಿತ ಅಂತ ಅನ್ನಿಸ್ತಿದ್ಯಾ? ಯಾಕೆ? ಅಹಂಕಾರದಲ್ಲಿ ಹರಿದಿದ್ದಕ್ಕೆಲ್ಲ ತೇಪೆ ಹಾಕೋ ಪ್ರಯತ್ನ ನಡೆಸಿದಿರಿ. ಅವಳ ಮುಖ ನೋಡೋದಕ್ಕೆ ನನಗೆ ನಾಚಿಕೆಯಾಗತ್ತೆ, ಪಾಪ ಪ್ರಜ್ಞೆ ಕಾಡುತ್ತೆ. ಅವನು ಒಪ್ತಾನಾ? ನಾನು ಮಾತಾಡ್ತೀನಿ. ಸೋತಿದ್ದೀನಿ, ಇಲ್ಲ ಅಂತ ಅನ್ನಬೇಡ. ವಸುಂಧರಾ ಅಂದಿದ್ರು, ಸೋತ ಅಪ್ಪನನ್ನ ಎದುರಿಸೋದು ಕಷ್ಟ. ಸತ್ಯನೇ.
ಒಂದು ನೇರ ಪ್ರಶ್ನೆ ಕೇಳ್ಬೋದಾ? ಸತ್ಯ ಹೇಳ್ತೀರಾ? ಹಾಂ, ಕೇಳು. ದೊಡ್ಡ ಹುದ್ದೆಲಿದ್ರಿ, ಮನ್ನಣೆಯ ಮದ ಇತ್ತು, ಹಾಗಾಗಿ ಮದುವೆಗೆ ಹೂ ಅನ್ಲಿಲ್ಲ ಅಂದ್ರಿ, ಸತ್ಯನಾ? ಮಗ ದೊಡ್ಡ ಓದಲ್ಲಿದ್ದ, ಮುದ್ದು ಮಗ, ದುಂದು ಬೇರೆ, ಖರ್ಚು ಹೆಚ್ಚಿತ್ತು. ನಿಮಗೆ ದೊಡ್ಡ ಹುದ್ದೆ ಇದ್ರು ಸಂಬಳ ಮೀರಿ ಸಂಪಾದನೆ ಇರಲಿಲ್ಲ. ವೇದಿಕೆಗಳಿಗೆ ಹೋಗ್ತಾ ಇದ್ರಿ, ಅಹಂಕಾರ, ಸ್ವಂತ ಖರ್ಚಲ್ಲೇ ಹೋಗ್ತಿದ್ರಿ. ಹಣದ ತುರ್ತಿತ್ತು, ಮಗಳ ಸಂಬಳ ಬೇಕಿತ್ತು, ಹಾಗಾಗಿ ಮದುವೆ ವಿಷಯ ತಲೆಗೆ ಬರಲಿಲ್ಲ. ಅದಲ್ವಾ ಸತ್ಯ? ಹುಟ್ಟು ಹಾಕಿದ ಅಪ್ಪ, ಅವನನ್ನ ಪ್ರೀತಿಸ್ತೀನಿ. ಬದುಕು ಭವಿಷ್ಯ ರೂಪಿಸಿದ್ದು ನೀವು, ನಿಮ್ಮನ್ನ ಗೌರವಿಸ್ತೀನಿ. ಇಬ್ಬರಲ್ಲೂ ತೀರದ ದೈನ್ಯ, ಬೇಡ್ತೀರಿ. ಪ್ರಾಮಾಣಿಕರು ಹೌದು, ಸಜ್ಜನರು ಹೌದು, ಆದರೆ ಇಬ್ರು ಪುಕ್ಕಲರು, ಷಂಡರು. ಕ್ಷಮಿಸಿ, ಅಪ್ಪನಿಗೆ ಅನ್ಬೇಕಾದ ಮಾತು ನಿಮಗಂದೆ. ವಸುಂಧರಾ ಹತ್ರ ಈ ವಿಷಯನ ಪ್ರಸ್ತಾಪಿಸ್ತೀನಿ. ಕೆಳಗೆ ಕಾರಿದೆ, ನೀವು ಹೊರಡಿ. ನಾನು ನಡೆದು ಬರ್ತೀನಿ ತಣ್ಣನೆ ಗಾಳಿಲಿ. ಮನಸ್ಸು ವ್ಯಗ್ರವಾಗಿದೆ. ಒಳಗಿನ ರೋಷ ಶಮನವಾಗದೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಹೆಣ್ಣು ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಅಸಭ್ಯ ಗಂಡಸರ ಅಟ್ಟಹಾಸದಿಂದ ಅಲ್ಲ, ಸಭ್ಯ, ಪ್ರಾಮಾಣಿಕ, ಸಜ್ಜನ ಷಂಡರಿಂದ. ಮೊದಲನೇ ಅವರು ಕೆಡಿಸಿಕೊಂಡ್ರೆ ಎರಡನೇ ಅವರು ಪ್ರೀತಿಸಿಕೊಳ್ತೀರಿ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ